125 ಜಗ್ತದ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಈಗಾಗಲೇ ಅದು 10-12 ದಿವಸಕ್ಕೂ 15 ದಿವಸಕ್ಕೂ 30 ದಿವಸಕ್ಕೆ ತಂದು ನಿಲ್ಲಿಸಿದ್ರೆ ಇವತ್ತು 30 ದಿವಸ 4 ದಿವಸಕ್ಕೂ. ಇನ್ನು ಅದನ್ನು ಆಧಾರ ಇಟ್ಕೊಂಡು ಇವತ್ತು ಏನು ಮಾಡಿಬಿಟ್ರಪ್ಪ ಅಂದ್ರೆ ಸುಮ್ಮನೆ ಟೀಕಾ ಮಾಡ್ತಾರೆ ನಮ್ಮಂಥವ್ರು ತಿಳ್ಕೊಂಡು ಅದನ್ನೆಂದು ಜಿ ರಾಮ್ ಜಿ ರಾಮ ಭಕ್ತಪ್ಪ ಗಾಂಧೀಜಿಯವರು ಅದಕ್ಕೆ ರಾಮನ ಸೃಷ್ಟಿ ಅಂತೇಳಿ ಪೂಸಿ ಹೊಡೆದ್ರು. ಉದ್ಯೋಗ ಸೃಷ್ಟಿ ಆಗೋದು ಏನೋ ಉದ್ಯೋಗ ಕೊಡುವಂಥ ಖಾತ್ರಿ ಯೋಜನೆ ಇತ್ತು. ಅದನ್ನು 175 ದಿವಸ ಅಂತ ಹೇಳಿದಾರೆ. ಇನ್ನು ರಾಜ್ಯಗಳು 40% ಹಾಕ್ಬೇಕ್ರಿ. ಇವ್ರು ಎಷ್ಟು ಆಗವ್ರು 60,000 ಆಗವ್ರಿ. 1.5 ಲಕ್ಷ ಹಾಕಿದ್ರು 1.5 ಲಕ್ಷ ಕೋಟಿ ಹಾಕಲಿ 1 ಲಕ್ಷ ಕೋಟಿ ಹಾಕಲಿ ಅದ್ರಾಗ 60 ಅಂದ್ರೆ 60,000 ಕೋಟಿ ರೂಪಾಯಿ ಇವ್ರು ಕೊಡೋರ ಕೇಂದ್ರದವ್ರು. ಇನ್ನು 40 ಇವರು ಅಂದ್ರೆ ಜಾಯ್ಲಿದಾರ ಅಲ್ಲೇದಾರ. ಇದರಿಂದಾಗಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳುವ ಪ್ರಕಾರ ಇದು ಉದ್ಯೋಗ ಸೃಷ್ಟಿ ಮಾಡೋದಿಲ್ಲ. ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಕೊಲೆ ಮಾಡಿದ್ರಪ್ಪ ಇವರು. ನಾವು ಮಾಡಿದ್ದೀವಿ UPA ಇದ್ದಾಗ ಈಗ ಹಾಳು ಮಾಡಿದರು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈ ದಬ್ಬಾಳಿಕೆಯ ವಿರುದ್ಧ ನಾವು ಬೀದಿ ಹಿಡಿದು ಹೋರಾಡುತ್ತೇವೆ. ಇವು ಕಾಂಗ್ರೆಸ್ಸಿಗರು ಪಾಪ ಅವರು ಉದ್ಯೋಗ ಅದಾಗಿದೆ ಹೋರಾಡೋದು. ಯಾಕಂದರೆ ಇವತ್ತು ಇದ್ದ ಅವಕಾಶನ ಕಳ್ಕೊಂಡಿದ್ದಾರೆ. ದೊಡ್ಡ ಅವಕಾಶ ಕೊಟ್ಟಿದ್ದು ಭಾರತ ಜನ ಕಳ್ಕೊಂಡಿದ್ದಾರೆ. ಮತ್ತು ಬೀದಿ ಹಿಡಿದು ಹೋರಾಟ ಮಾಡೋದು ನರೇಗಾದ ಮರುನಾಮಕರಣ ಅಷ್ಟೇ ಅಲ್ಲ, ಬದಲಾಗಿ ಇದು ವಿಶ್ವದ ಅತಿ ದೊಡ್ಡ ಉದ್ಯೋಗ ಯೋಜನೆ ವ್ಯವಸ್ಥಿತ ಹತ್ಯೆ. ದೊಡ್ಡ ಹತ್ಯೆ ಆಗಿದಪ್ಪ ಮಾಡಿದ್ರು ಇವರು. ಉದ್ಯೋಗ ಕೊಡ್ತಾಯಿತ್ತು ಒಂದಿಷ್ಟು ಜನರಿಗೆ. 100 ಡೇಸ್ ಅಂತ ಕಡಿಮೆ ಆಗಿತ್ತು. ಈಗೇನೋ ಕೊಡೋಕ್ಕೆ 125 ಇದ್ದಾರೆ. ಎಷ್ಟು ಕೊಡ್ತಾರೋ ಗೊತ್ತಿಲ್ಲ. ಇನ್ನು ಶಿವರಾಜ್ ಸಿಂಗ್ ಚೌಹಾಣ್ ಹೇಳ್ತಾರೆ ಅವ್ರು ತಮ್ಮದೇ ಆದ ಧಾಟಿಯಲ್ಲಿ ಮಸೂದೆ ಅಂಗೀಕರಿಸುವಾಗ ವಿಪಕ್ಷಗಳ ಸದಸ್ಯರ ವರ್ತನೆ ಗುಂಡಾಗಿರಿಯಂತೆ ಇತ್ತು. ಅವರ ನಡವಳಿಕೆ ಪ್ರಜಾಪ್ರಭುತ್ವವನ್ನು ಅವಮಾನಿಸಿದೆ. ಹಾಳೆ ಹರಿದು ಹೋಗಿದ್ದು ಮಾಡಿದ್ವು ಎಲ್ಲ ಹೇಳ್ಕೊಂಡು ಹೇಳ್ತಾರೆ. ಗುಂಡಾಗಿರಿ ರೀತಿ ಇತ್ತಂತೆ ಅನಿಸಿತ್ತು ಅವ್ರಿಗೆ ಪಾಪ. ಮತ್ತು ಇವರು ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಇವರು ಅದೇ ರೀತಿ ಮಾಡ್ತಾಯಿದ್ರು. ಅದು ನೆನಪಿಲ್ಲ ಕಾಣ್ತದೆ ಅವ್ರಿಗೆ. ಏನೋ ಇರಲಿ, ಜಿ ರಾಮ್ಜಿ ಇದು ಮನರೇಗಾದ ಪರ್ಯಾಯ ಆದೀತೆ ಅನ್ನೋ ಒಂದು ಪ್ರಶ್ನೆ ಅದ. 125 ದಿವಸ ಕೊಡ್ತದನ ಅನ್ನೋಂಥ ಒಂದು ಪ್ರಶ್ನೆ ಅದ. ಇನ್ನು 40% ರಾಜ್ಯಗಳು ಹಾಕ್ತಾವ ಇದಕ್ಕೆ ಅನ್ನೋಂಥ ಪ್ರಶ್ನೆ ಅದ.